ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬ್ರೋ ಧರ್ಮಸ್ಥಳ. ನಾವು ಇವತ್ತು ಧರ್ಮಸ್ಥಳ ಮತ್ತು ಉಜಿರೆಯ ಮಧ್ಯಭಾಗದಲ್ಲಿರುವ ಕನ್ಯಾಡಿಯ ಸುಂದರ ರಮಣೀಯ ಮನೋಹರವಾದ ಪ್ರಕೃತಿಯ ಮಡಿಲಲ್ಲಿ ನೆಲೆ ನಿಂತ ಕಲಿಯುಗ ವರದ ಧರ್ಮಶಾಸ್ತ್ರ ಮಣಿಕಂಠ ಹರಿಹರ ಸುಧನ್ ಹಲವು ನಾಮಾಂಕಿತದಿಂದ ಕರೆಯಲ್ಪಡುವ ಸ್ವಾಮಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಇದ್ದೇವೆ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಕಲಿಯುಗ ವರದ ಧರ್ಮಶಾಸ್ತ್ರ ಸ್ವಾಮಿ ಅಯ್ಯಪ್ಪನ ಮಾಲಾಧಾರಿಯಾಗುವ ಮೊದಲು ಯಾವ್ಯಾವ ಆಚಾರ ವಿಚಾರ ಅನುಷ್ಠಾನಾದಿಗಳನ್ನು ಪಾಲಿಸಬೇಕು ಎನ್ನುವುದು. ಉದ್ಯೋಗ ಸಕಲ ಮನೋಭಿಷೇಕ ಸರ್ವ ರೀತಿಯ ರಕ್ಷೆ ಆದಂತೆ ಕಾಪಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬ್ರೋ ಧರ್ಮಸ್ಥಳ. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾದಂಥದ್ದು ಸ್ನೇಹಿತರೆ. ನಾವಿವತ್ತು ಉಜಿರೆಯ ಧರ್ಮಸ್ಥಳ ಮಧ್ಯಭಾಗದಲ್ಲಿರುವಂತಹ ಕನ್ಯಾಡಿಯ ಅಯ್ಯಪ್ಪ ದೇವಸ್ಥಾನದಲ್ಲಿ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂದರೆ, ಕಲಿಯುಗ ವರದ ಧರ್ಮಶಾಸ್ತ್ರ ಅಯ್ಯಪ್ಪನ ಮಾಲಾಧಾರಿಯಾಗುವ ಮೊದಲು ನಾವು ಏನೆಲ್ಲ ಆಚಾರ ವಿಚಾರ ಅನುಷ್ಠಾನದಿಗಳನ್ನು ನಾವು ಪಾಲಿಸಬೇಕೆನ್ನುವುದು ಇವತ್ತಿನ ಕಾರ್ಯಕ್ರಮದ ವಿಶೇಷತೆ. ಅದನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ಆತ್ಮೀಯರಾದ ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತರಾದ ಶಶಿಕುಮಾರ್ ಕನ್ಯಡಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಶಿಕುಮಾರ್ ಕನ್ಯಡಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಸ್ಯನ ನಮಸ್ಕಾರ. ಸಸ್ಯನ, ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಯಾಗುವ ಮೊದಲು ನಾವು ಯಾವ ಆಚಾರ ವಿಚಾರ ಅನುಷ್ಠಾನಗಳನ್ನು ನಾವು ಪಾಲಿಸಬೇಕು? ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆಗೆ ಮೊದಲಾಗಿ ಶ್ರೀ ಕಲಿಯುಗ ವರದನಾಗಿರುವ ಧರ್ಮಶಾಸ್ತ್ರನ ಸನ್ನಿಧಾನಕ್ಕೆ ದರ್ಶನಕ್ಕೆ ಹೊರಡುವಂಥ ಭಕ್ತಾದಿಗಳಿಗೆ ಮೊದಲನೆಯದಾಗಿ ಅವರು ಆಚಾರ ವಿಚಾರ ಅನುಷ್ಠಾನಗಳು ಯಾವ ರೀತಿಯಲ್ಲಿ ಪಾಲಿಸಬೇಕು ಅನ್ನೋದರ ಬಗ್ಗೆ ತಿಳಿಸಿಕೊಡ್ತೇವೆ. ಮೊದಲನೇದಾಗಿ ಗುರುಸ್ವಾಮಿಯನ್ನು ಅವರು ಗುರುತಿಸಿಕೊಂಡು ಒಳ್ಳೆಯ ಗುರುಸ್ವಾಮಿಯ ನೇತೃತ್ವದಲ್ಲಿ ಮಾಲೆಯನ್ನು ಹಾಕಿ ಆ ಗುರುಸ್ವಾಮಿಯ ಕೈಯಿಂದ ಅವರು ದೀಕ್ಷೆಯನ್ನು ಪಡೆದು ಮುಂದೆ ಯಾವ ರೀತಿಯಲ್ಲಿ ಆಚಾರ ಅನುಷ್ಠಾನಗಳನ್ನು ಪಾಲಿಸಬೇಕು ಅಂತ ಆ ಗುರುಸ್ವಾಮಿ ನಿರ್ದೇಶನ ಕೊಡ್ತಾರೆ. ಆ ಪ್ರಯುಕ್ತ ಅವರು ಶಬರಿಮಲೆ ಯಾತ್ರೆಗೆ ಹೊರಡುವ ಮುನ್ನ ಸ್ವತಃ ಮನೆಯಲ್ಲಿಯ ಅಥವಾ ಇನ್ನು ಬೇರೆ ಯಾವುದಾದ್ರೂ ಮಂದಿರಗಳಲ್ಲಿಯ ತಾಣಗಳಲ್ಲಿಯೇ ಇದ್ದು ಅವರು ಪೂಜೆಯ ದಿನ ಅವರ ಮನೆಗಳಲ್ಲಿ ಪೂಜೆಯನ್ನು ನೆರವೇರಿಸಿ ಹೋಗುವಂಥ ಒಂದು ಕಾರ್ಯಕ್ರಮ. ಹಾಗೆ ಗುರುಸ್ವಾಮಿ ಯಾವ ರೀತಿ ನಿರ್ದೇಶನ ಕೊಡ್ತಾರೋ ಅದೇ ರೀತಿಯಲ್ಲಿ ಅವರು ಪಾಲಿಸಿಕೊಂಡು ಬರುವಂಥ ಒಂದು ಕಾರ್ಯಕ್ರಮ ಇದೆ. ಹಾಗೆ ಶಬರಿಮಲೆಗೆ ಹೊರಡುವ ಎಲ್ಲ ಭಕ್ತಾದಿಗಳು ತಮ್ಮ ಈ 48 ದಿನಗಳ ವ್ರತಾನುಷ್ಠಾನಗಳನ್ನು ಆದಷ್ಟು ತಮ್ಮ ಸ್ವಂತ ಮನೆಯಲ್ಲಿಯೇ ಮಾಡಬೇಕು, ಅನುಷ್ಠಾನಗಳನ್ನು ಪಾಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ನಾವೊಂದು ಪೂಜೆ ಮಾಡಿಸಿದಾಗ ಆ ಪೂಜೆಯ ಪೂರ್ಣಾಹುತಿಗೆ ಪೂರ್ಣ ಫಲ ಸಿಗಬೇಕು ಅಂತಾದರೆ ನಮ್ಮ ಮನೆಯವರು ಎಲ್ಲರೂ ಸೇರಿ ಅದಕ್ಕೆ ನಾವು ಪಾತ್ರರಾದರೆ ಮಾತ್ರ ನಮಗೆ ಅದು ಪೂರ್ಣ ಫಲ ಸಿಗುವಂಥದ್ದು. ಈ ಶಬರಿಮಲೆ ಯಾತ್ರೆಗೆ ಹೊರಡುವಾಗ ಆ ಮನೆಯಲ್ಲಿ ನಾವು ಇದ್ದು ಬೆಳ್ಳಂಬೆಳಿಗ್ಗೆ ಎದ್ದು ಆ ಒಂದು ಅನುಷ್ಠಾನ ಕ್ರಮಗಳು ಮನೆಯವರೆಲ್ಲರೂ ಪಾಲಿಸಿಕೊಂಡು ಬಂದಲ್ಲಿ ನಮಗೆ ಆ ಒಂದು ಅಯ್ಯಪ್ಪನ ಪೂರ್ಣ ಅನುಗ್ರಹ ಆ ಮನೆಯವರಿಗೂ ನಮಗೂ ಆಯುರಾರೋಗ್ಯ ಅಭಿವೃದ್ಧಿ ಐಶ್ವರ್ಯಗಳನ್ನು ಕೊಡುವಂಥ ಆ ಕಲಿಯುಗ ವರದ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಭಿವೃದ್ಧಿಯನ್ನು ಕೊಡುವ ಹಾಗೆ ಅನುಗ್ರಹ ಮಾಡುತ್ತಾನೆ. ಅದು ನನ್ನ ಒಂದು ಅನಿಸಿಕೆ. ಹಾಗೆ ನಾವು ಶಬರಿಮಲೆಯಲ್ಲಿ
ಯಾವ ರೀತಿಯಲ್ಲಿ ಅನುಷ್ಠಾನಗಳು ಆಗ್ತದ ಅದೇ ರೀತಿ ನಾವು ಅದನ್ನು ಪಾಲನೆ ಮಾಡಿಕೊಂಡೇ ಬರಬೇಕು. ಈಗಿನ ಒಂದು ಜನ್ರೇಷನ್ನಲ್ಲಿ ವ್ಯತ್ಯಾಸ ಏನು ಅಂತೇಳಿದರೆ, ಅದು ಸುಮ್ಮನೆ ಮಾಲೆ ಹಾಕಿಕೊಳ್ತಾರೆ, ಅವರ ಯಥೇಚ್ಛವಾಗಿ ಅವರು ಶಬರಿಮಲೆಗೆ ಹೋಗ್ತಾರೆ. ಅಲ್ಲಿ ಏನಾಗಿದೆ, ಏನು ನಡೆದಿದೆ, ಏನು ಸೇವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಯೇ ಇಲ್ಲ. ಕಾರಣ ಅವರಿಗೆ ಗುರುಸ್ವಾಮಿಗಳು ಅನ್ನೋದು ಯಾರೂ ಇರುವುದಿಲ್ಲ. ಇದು ಇಷ್ಟು ನಾನು ಮೊದಲನೇದಾಗಿ ಶಬರಿಮಲೆ ಯಾತ್ರೆಗೆ ಹೊರಡಲಿರುವಂಥ ಭಕ್ತಾದಿಗಳಿಗೆ ಹೇಳುವಂಥ ಒಂದು ಮಾತು. ಸಜ್ಜನ, ಈ ಮೊದಲು ಮಾಲೆ ಹಾಕಿರುವುದಿಲ್ಲ, ಆ ಮೊದಲು ಮಾಲೆ ಹಾಕಿರದವನು ಯಾವ್ಯಾವ ಅನುಷ್ಠಾನಗಳನ್ನು ಪಾಲಿಸಬೇಕು? ಮೊದಲನೇದಾಗಿ ಮಾಲೆ ಹಾಕುವವರು ವೃಶ್ಚಿಕ ಮಾಸದಲ್ಲೇ ಮಾಲೆ ಹಾಕಬೇಕು ಅಂತ ಹೆಸರು. ಏನು ಅಂತೇಳಿದರೆ, ಅವರು ಕನ್ಯಾಸ್ವಾಮಿ ಅಂತ ಅವರಿಗೆ ಒಂದು ಹೆಸರು ಇರ್ತದೆ. ಅವರು ಯಾವುದೇ ಕಾರಣಕ್ಕೂ 48 ದಿನಗಳ ಮಂಡಲ ಕಾಲ ವ್ರತವನ್ನು ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡಿದ್ದಲ್ಲಿ ಅವರಿಗೆ ಆ ಅಯ್ಯಪ್ಪನ ದರ್ಶನ ಪೂರ್ಣವಾಗಿ ಸಿಗುತ್ತದೆ ಅಂತ ನಾವು ಹೇಳ್ತೇವೆ. ಏನಂತೇಳಿದರೆ, ಕೆಲವರು ಕನ್ಯಸ್ವಾಮಿಯವರು ಮಧ್ಯದಲ್ಲಿ ಬಂದು ಗುರುಸ್ವಾಮಿಗಳು ಹೇಳ್ತಾರೆ ತೊಂದರೆ ಇಲ್ಲ, ಅದು 15 ದಿನಗಳ ವ್ರತಾನುಷ್ಠಾನಗಳು ಸಾಕು ಅನ್ನುವ ರೀತಿಯಲ್ಲಿ ಅವರು ಮಾಲೆ ಹಾಕಿಕೊಂಡು ಹೋಗ್ತಾರೆ. ಅದರಲ್ಲಿ ಯಾವುದು ಪೂರ್ಣ ಫಲಗಳು ಇಲ್ಲ. 48 ದಿನಗಳ ಮಂಡಲ ಪೂಜೆ, ಮಂಡಲ ವ್ರತಾನುಷ್ಠಾನಗಳನ್ನು ಪಾಲಿಸಿ ಶಬರಿಮಲೆಗೆ ಹೋದರೆ ಪೂರ್ಣ ಫಲ ಸಿಗುತ್ತದೆ ಅಂತ ನನ್ನ ಅನಿಸಿಕೆ. ಮತ್ತು ಈಗ ತಾಕ್ದಲ್ಲಿ ಈಗ ಚಟಗಳಿರ್ತವೆ. ಈಗ ಮಾಲೆ ಹಾಕುವ ಮೊದಲು ಅವರು ಚಟಗಳು ಹೊಂದಿರ್ತಾರೆ. ನಂತರ ಅವರು ಮಾಲೆ ಹಾಕಿದ ಮೇಲೆ ತ್ಯಜಿಸ್ತಾರೆ, ಮತ್ತೆ ಆರಂಭ ಮಾಡ್ತಾರೆ. ಅಂಥವರಿಗೆ ನೀವು ಏನು ಹೇಳ್ತೀರಿ? ಶಬರಿಮಲೆ ಯಾತ್ರೆಗೆ ಅಂತ ಹೇಳಿದರೆ ನಮ್ಮ ಯಾವುದೇ ದುಶ್ಚಟಗಳನ್ನು ನಾವು ಹೀಗೆ ಬಿಡಲಿಕ್ಕೆ ಆಗೋದಿಲ್ಲ. ಮಾಲಾಧಾರಿ ಆದ ಮೇಲೆ ಆ ದುಶ್ಚಟಗಳನ್ನು ಬಿಡುವಂಥ ಒಂದು ಕ್ರಮ. ಯಾಕೆಂತ ಹೇಳಿದರೆ, ಮಾಲೆಯ ಹಾಕಿದ್ದೇನೆ ಅನ್ನೋ ಒಂದು ಭಯದಲ್ಲಿ ಅವರು ಆ ದುಶ್ಚಟಗಳನ್ನು ಬಿಡುವಂಥದ್ದು. ಇಲ್ಲಿ ನಾವು ಈಗ ನೋಡುವುದೇನಂತ ಹೇಳಿದರೆ, ಕೆಲವರು ಹೆಂಡಸರಾಯನ್ನು ಕುಡಿತಾರೆ, ಅದಕ್ಕೆ ಸರೆಂಡರ್ ಆಗಿರ್ತಾರೆ, ಅದು ಮಾಲೆ ಹಾಕಿದ ಮೇಲೆ ಅದು ಬಿಡ್ತಾರೆ. ಆದರೆ ಬದಲಿಗೆ ಅವರು ಗುಟ್ಕಗಳು ಅಥವಾ ಇನ್ನು ಅನೇಕ ಬೇರೆ ರೀತಿಯ ಪಾನ್ಪರಾಗಗಳು ಬಾಯಿಗೆ ಹಾಕಿಕೊಂಡು ಬ್ಯಾಡ್ ದುಶ್ಚಟಗಳನ್ನು ಅವಲಂಬನೆ ಮಾಡಿಕೊಂಡು ಹೋಗುತ್ತಾರೆ. ಅಂಥದ್ದನ್ನು ನಾನು ಹೇಳುವುದೇನೆಂತ ಹೇಳಿದರೆ, ಈ ದುಶ್ಚಟಗಳನ್ನು ಬಿಡಲಿಕ್ಕೋಸ್ಕರ ಅವರು ಬರೀ ಮಾಲೆ ಹಾಕಿ ಹೋಗುವುದಲ್ಲ, ಶಬರಿಮಲೆಗೆ ಹೋಗಿ ಬಂದು ಕೂಡ ಅವರು ದುಶ್ಚಟಗಳನ್ನು ಬಿಟ್ಟು ಒಳ್ಳೆಯ ಬದುಕನ್ನು ಪಾಲಿಸಬೇಕು. ಅದು ನಾವು ಹೇಳುವಂಥ ಒಂದು ಸಂದೇಶ. ಈ ಅನುಷ್ಠಾನಾದಿಗಳು, ಆಚಾರ ವಿಚಾರ ಕ್ರಮಗಳು ಇದೆಯಲ್ಲ ಸಚಿನ, ಇದು ಸಣ್ಣ ಮಕ್ಕಳಿಗೂ ಅನ್ವಯ ಆಗುತ್ತಾ? ಮತ್ತು ಅದರಲ್ಲಿ ತಪ್ಪಿದರೆ ಏನಾದರೂ ಕ್ಷಮಾಧಾರಣೆ ಇದೆಯಾ? ಸಣ್ಣ ಮಕ್ಕಳಿಗೆ ಅಂತೇಳಿದರೆ, ಸಣ್ಣ ಮಕ್ಕಳು ಗಂಡು ಮಕ್ಕಳಾದರೆ ಅವರಿಗೆ ಮಣಿಕಂಠ ಅಂತ ಹೇಳೋದು ವಾಡಿಕೆ, ಹೆಣ್ಣು ಮಕ್ಕಳಾದರೆ ಮಾಳಿಗೆ ಪೊರತಮ್ಮ ಅಂತ ಹೇಳೋದು ವಾಡಿಕೆ. ಅವರು ಅರಿತು ಅರಿಯದೆ ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ಪರಿಹಾರವೂ ಇದೆ, ಅದಕ್ಕೆ ಇದು ಕ್ಷಮೆ ಸಹ ಕೊಡ್ತಾರೆ. ಅದುವೇ ದೊಡ್ಡವರು ಏನಾದರೂ ತಪ್ಪು ಮಾಡಿದ್ದಲ್ಲಿ ಅದಕ್ಕೆ ಕ್ಷಮೆಯೂ ಇಲ್ಲ, ಪರಿಹಾರವೂ ಇಲ್ಲ. ಯಾಕೆ ಅಂತ ಹೇಳಿದರೆ, ಅವರು ತಿಳಿದು ಮಾಡುವಂಥ ತಪ್ಪು. ಇವರು ಮಾಲೆ ಹಾಕಿ ಬೇಡದ್ದು ದುಶ್ಚಟಗಳನ್ನು ಮಾಡಿಕೊಂಡು ಬರುವುದು, ಧೂಮಪಾನ ಮಾಡುವುದು, ಮದ್ಯಪಾನ ಮಾಡುವಂಥದ್ದು, ಗುಟ್ಕಾಗಳನ್ನು ಪಾನ್ಪರಾಗಗಳನ್ನು ತಿಂದು ಬೇಕಾಬಿಟ್ಟು ನಡೆಯುವುದು, ಹೆಸರಿಗೆ ತಕ್ಕ ಮಾಲೆ ಹಾಕಿ ಸ್ವಾಮಿ ಅಂತ ಅಷ್ಟೇ. ಸ್ವಾಮಿಗಳು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಮಾಲೆ ಹಾಕಿದ ಮೇಲೆ ತನ್ನ ಹಾಗೆ ಇನ್ನೊಬ್ಬರನ್ನು ಕೂಡ ಸ್ವಾಮಿ ಅಂತ ಸಂಕಲ್ಪ ಮಾಡಿಕೊಂಡು ಅವರು ತಿಳಿದು ಅವರು ಸ್ವಾಮಿ ಅಂತ ಸಂಬೋಧನೆ ಮಾಡಿ ಅವರನ್ನು ಕರೆಯುವಂಥ ಒಂದು ಪದ್ಧತಿ ಇದೆ. ಅಂದರೆ ಇದು ಇನ್ನೊಬ್ಬರಲ್ಲಿಯೂ ಆ ಸ್ವಾಮಿ ರೂಪದಲ್ಲಿ ನಾನು ಕಂಡಿದ್ದೇನೆ, ಆ ರೂಪದಲ್ಲಿ ಅವರು ಸ್ವಾಮಿ ಅಂತ ಸಂಬೋಧನೆ ಮಾಡಿ ಅವರನ್ನು ಕರೆಯುವಂಥ ಒಂದು ಪದ್ಧತಿ. ಹಾಗಿರುವಾಗ ಇವರು ಮನಸ್ಸಲ್ಲಿ ಸ್ವಾಮಿಯ ಭಕ್ತಿಯನ್ನು ಇಟ್ಟುಕೊಂಡು ಹೊರಗಡೆ ಅವರು ಬೇಕಾಬಿಟ್ಟು ದುಶ್ಚಟಗಳನ್ನು ಇಟ್ಟುಕೊಂಡು ನಡೆದಲ್ಲಿ ಯಾವ ರೀತಿಯ ಅವರಿಗೆ ಪರಿಹಾರವೂ ಇಲ್ಲ, ಅದರಲ್ಲಿ ಯಾವ ಒಳ್ಳೆಯ ಒಂದು ಸಂದೇಶವೂ ಇಲ್ಲ. ನನ್ನೊಂದು ಪ್ರಶ್ನೆ ಸಜನ, ಈಗ ಮಾಲೆಧಾರಿ ಆಗ್ತಾರೆ, ಅಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಪಾಲಿಸ್ತಾರೆ, ನಂತರ ಮಾಲೆ ತ್ಯಜಿಸಿ ಬಂದ ಮೇಲೆ ಮತ್ತೆ ಅವರ ವರ್ತನೆಗಳು ಚೇಂಜ್ ಆಗ್ತವೆ. ಅದು ಯಾಕೆ ಹಾಗೆ ಒಂದು ಸಂಸ್ಕೃತಿಯಾಗಿ ಯಾಕೆ ಬದುಕುವುದಿಲ್ಲ ಅವರು? ಆ ವಿಷಯದಲ್ಲಿ ಹೇಳಿದರೆ ಅಂತ ಹೇಳಿದರೆ, ಹುಟ್ಟುಗುಣ ಎಲ್ಲಿಯೂ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿದ ಹಾಗೆ ಅವರ ಹುಟ್ಟುಗುಣ, ಅವರ ಬೆಳೆದು ಬಂದಂತಹ ನೇಚರ್ ಹಾಗಿರ್ತದೆ, ಪರಿಸರದ್ದು ಕೂಡ ಹಾಗೆ ಇರ್ತದೆ. ಅವರು ಶಬರಿಮಲೆ ಮಾಲೆ ಹಾಕಿದ ಕೂಡಲೇ ಅವರು ಸರಿ ಆಗಬೇಕು ಅಂತಿಲ್ಲ. ಅವರು ಏನು ಅಂತ ಹೇಳಿದರೆ, ಒಂದು ಮಾತ್ರ ಅವರು ತಿಳ್ಕೊಳ್ಬೇಕು,
ಶಬರಿಮಲೆಯ 48 ದಿನಗಳ ವ್ರತಾನುಷ್ಠಾನ ಮಾಡಿ, ಕಠಿಣ ವ್ರತವನ್ನು ಅನುಷ್ಠಾನ ಮಾಡಿ, ಎರಿಮಲೆಯಿಂದ 48 ಕಿಲೋಮೀಟರ್ ನಡೆದುಕೊಂಡು ಪಾದಯಾತ್ರೆ ಮಾಡಿ ಶಬರಿಮಲೆ ಶಾಸನ ದರ್ಶನ ಮಾಡಿ ಬಂದಲ್ಲಿ ಅಂಥವರು ಅವರ ಜೀವನವನ್ನು ತಿದ್ದಿಕೊಂಡು ಅವರು ಬದುಕುವಂಥ ಚಾನ್ಸ್ ಇದೆ. ಇದು ಮಧ್ಯದಲ್ಲಿ ಮಾಲೆ ಹಾಕಿಕೊಂಡು ಹೋಗಿ ಸೋಕಿ ಮಾಡಿಕೊಂಡು ಹೋಗಿ ಬಂದವರಿಗೆ, ತೀರ್ಥಯಾತ್ರೆಯಾಗಿ ಕೆಲವರು ಇನ್ನೂ ಅನೇಕ ದೇವಸ್ಥಾನಗಳಿಗೆ ಹೋಗ್ತಾರೆ, ಅದೇ ರೀತಿ ಹೋಗುವವರಿಗೆ ಅವರ ಬದುಕಿನಲ್ಲಿ ತಿದ್ದಿಕೊಂಡು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಹೋಗಿ ಬಂದು ಮಾಲೆ ತೆಗೆದ ಕೂಡಲೇ ಅವರು ಮೊದಲಿನ ಹಾಗೆ ತಿರುಗುತ್ತಾರೆ. ಈಗ ಅಯ್ಯಪ್ಪ ಸ್ವಾಮಿಗೆ ಶರಣು ಕರೆಯುವಂಥ ಕ್ರಮಗಳು ಹೇಗೆ? ಶರಣು ಕರೆಯುವುದು ಅಂತ ಹೇಳಿದರೆ ಅದೊಂದು ವಿಶೇಷವಾಗಿದೆ. ಕ್ರಮವಾಗಿ ಕರೆಯುವುದಾದರೆ ಈ 48 ದಿನಗಳ ವ್ರತಾನುಷ್ಠಾನಗಳನ್ನು ಪಾಲಿಸಿ ಶಬರಿಮಲೆಗೆ ಹೋಗುವವರು ಕರೆಕ್ಟ್ 108 ಶರಣು ಘೋಷಣೆಯನ್ನು ಕೂಗಬೇಕು ಅಂತ. ಇಲ್ಲಿ ಕೆಲವರು ವಾಡಿಕೆ ಏನು ಅಂತ ಹೇಳಿದರೆ, ಶಬರಿಮಲೆಗೆ ಮಾಲೆ ಹಾಕ್ತಾರೆ, ಶರಣು ಕೂಗುವಾಗ ಅಯ್ಯಪ್ಪನ ನಾಮವೇ ಇಲ್ಲ ಇಲ್ಲಿ ಗ್ರಾಮದ ದೇವತೆಗಳ ಹೆಸರುಗಳನ್ನು ಕೂಗಿ ಶರಣು ಕೂಗ್ತಾರೆ. ಅದರಲ್ಲಿ ಯಾವ ಅರ್ಥವೂ ಇಲ್ಲ. ಆಗ ನಾವು ತಿಳ್ಕೊಳ್ಬೋದು ಅವರ ಗುರುಸ್ವಾಮಿ ಅಷ್ಟಕ್ಕಷ್ಟೇ ಅವರು ನಿರ್ದೇಶನ ಕೊಟ್ಟಿರ್ತಾರೆ ಅಂತ. ಈ ಶರಣು ಅಂತ ಹೇಳಿದರೆ ಅಯ್ಯಪ್ಪನ 108 ಶರಣುಗಳು ಯಾರು ಕೂಗಿ ಶರಣನ್ನು ಕರೆದು 48 ದಿನಗಳ ವ್ರತಾನುಷ್ಠಾನಗಳನ್ನು ಪಾಲಿಸಿ ಶಬರಿಮಲೆ ಯಾತ್ರೆ ಅಂದರೆ ಎರಿಮಲೆಯಿಂದ ನಡೆದುಕೊಂಡೇ ಹೋಗಬೇಕು ಅಂತ ಇದೆ. 18 ವರ್ಷ ನಡೆದುಕೊಂಡು ಹೋದವರಿಗೆ 18 ಸಿದ್ಧಿಗಳನ್ನು ಕರುಣಿಸುತ್ತೇನೆ ಅಂತ, 18 ಮೆಟ್ಟಲು ಹತ್ತಿ ಹೋಗುವಾಗ 18 ಸಿದ್ಧಿಗಳನ್ನು ಕರುಣಿಸುತ್ತೇನೆ ಅಂತ ಕಲಿಯುಗ ವರದನಾಗಿರುವ ಧರ್ಮಶಾಸ್ತ್ರನ ಚರಿತ್ರೆಯಲ್ಲಿಯೇ ಇದೆ. ಆದರೆ ಇಲ್ಲಿ ವಾಡಿಕೆ ಏನು ಅಂತ ಹೇಳಿದರೆ, ಇವತ್ತು ಮಾಲೆ ಹಾಕಿ ನಾಳೆ ಹೋಗ್ತಾರೆ, ಅವರು ಎರಿಮಲೆಗೆ ಅಂಥ ಪ್ಲೇಸಲ್ಲಿ ಹೋಗುವುದೇ ಇಲ್ಲ. ಅವರು ನೇರ ಪಂಪೆಯಲ್ಲಿ ಹೋಗಿ ಅಲ್ಲಿ ಗಾಡಿ ನಿಲ್ಲಿಸಿ ಪಾರ್ಕಿಂಗ್ ಮಾಡಿಸಿ ಪಂಪೆಯಿಂದ ನೇರ 9 ಕಿಲೋಮೀಟ್ರ್ ಸನ್ನಿಧಾನಕ್ಕೆ ಅದು ಹೋಗಿ ಬರ್ತಾರೆ. ಆದರೆ ನನ್ನ ಗೊತ್ತಿನಲ್ಲಿ ಹಾಗೆ ಹೋಗಿ ಬಂದವರು, ನನ್ನಲ್ಲಿ ತರ್ಕ ಮಾಡಿ ಹೋಗಿ ಬಂದವರು, ಅವರು ಬಂದು ಕೂಡಲೇ ಅವರ ಕಾಲು ಬಾಪುವುದು, ಇಲ್ಲ ಅವರಿಗೆ ಶಾರೀರಿಕವಾಗಿ ಸೌಖ್ಯ ಇಲ್ಲದೆ ಇರುವುದು, ಆ ರೀತಿಯೆಲ್ಲ ಆದವರು ಎಷ್ಟೋ ಜನ ಇದ್ದಾರೆ. ಯಾಕೆ ಅಂತ ಹೇಳಿದರೆ ನಾನು ಹೇಳುವುದು ಒಂದೇ, ನಾವು ಯಾವುದೇ ಕಾರಣಕ್ಕೂ ಕರದಲ್ಲಿ ಬರುವಂಥ ಕಲಿಯುಗ ವರದನಾಗಿರೋ ಧರ್ಮಶಾಸ್ತ್ರನ ಪರೀಕ್ಷೆಗೆ ನಾವು ನಿಲ್ಲಬಾರದು. ಹೋಗುವುದಾದರೆ ವ್ರತಾನುಷ್ಠಾನಗಳನ್ನು ಸರಿಯಾಗಿ ಪಾಲಿಸಿಕೊಂಡು ಎರಿಮಲೆಯಿಂದ ನಡೆದುಕೊಂಡು ನಾವು ಸನ್ನಿಧಾನಕ್ಕೆ ದರ್ಶನಕ್ಕೆ ಹೋಗುವಂಥದ್ದು ವಾಡಿಕೆ. ಅದು ಉತ್ತಮ ಅಂತ ನಾನು ಹೇಳ್ತೇನೆ. ಇರುಮುಡಿ ಕಟ್ಟುವಂಥ ವಿಧಾನ ಇದು ಮನೆಯಲ್ಲೇ ಕಟ್ಟಬೇಕಾ, ಇಲ್ಲ ಕೆಲವರು ಕ್ಯಾಂಪ್ಗಳಲ್ಲಿ ಕಟ್ತಾರೆ? ನಿಜವಾಗಿ ಕ್ರಮ ಏನು? ಮನೆಯಲ್ಲಿ ಕಟ್ಟಬೇಕಾ, ಇಲ್ಲ ಗ್ರೂಪ್ಗಳಲ್ಲಿ ಕಟ್ಟಿದ್ರೆ ಒಳ್ಳೆಯದಾ, ಹೇಗೆ ಅಂತ? ನಾನು ಆಗಲೇ ಹೇಳಿದ ಹಾಗೆ ವ್ರತಾನುಷ್ಠಾನ ಮಾಡಿ ಶಬರಿಮಲೆಗೆ ಹೊರಡುವ ಆ ದಿನ ಮನೆಯಲ್ಲೇ ಇರುಮುಡಿ ಪೂಜೆ ಮಾಡಿ 10 ಜನರಿಗೆ ಅನ್ನದಾನವನ್ನು ಕೊಟ್ಟು, ಯಾಕೆಂತೇಳಿದರೆ ಅನ್ನದಾನ ಪ್ರಿಯನೇ ಅಂತ ಶರಣು ಘೋಷಣೆಯಲ್ಲಿ ಉಂಟು. ಆ 10 ಜನಕ್ಕೆ ಅನ್ನದಾನವನ್ನು ಕೊಟ್ಟು ಮನೆಯಲ್ಲಿ ಹಿರಿಯರಾದ ಅಮ್ಮ ಇಲ್ಲದಿದ್ದರೆ ಅಪ್ಪ ಅವರಿಂದಲೇ ಇರುಮುಡಿ ಕಟ್ಟಿಗೆ ಅಕ್ಕಿಯನ್ನು ಹಾಕಿ, 1 ಇಡೀ ಅಕ್ಕಿಯನ್ನು ಹಾಕಿ ಇರುಮುಡಿ ಕಟ್ಟಿ ಹೊರಡುವಾಗ ಅವರಿಂದಲೇ ಇರುಮುಡಿ ಕಟ್ಟನ್ನು ತಲೆಗೆ ಹೊರಿಸುವಂಥ ಒಂದು ಕಾರ್ಯಕ್ರಮ, ಅದು ಶ್ರೇಷ್ಠ, ಸರ್ವಶ್ರೇಷ್ಠ ಅಂತ ಹೇಳ್ತೇನೆ. ಹಾಗೆ ಹೋಗಿ ಬಂದಂಥ ಭಕ್ತನಿಗೆ ಪೂರ್ಣ ಫಲ, ಅವರ ಕುಟುಂಬಕ್ಕೂ ಅವರ ಎಲ್ಲ ವರ್ಗದವರಿಗೂ ಪೂರ್ಣ ಫಲ ಸಿಗುತ್ತದೆ ಅಂತ ನನ್ನ ನಂಬಿಕೆ. ಮತ್ತು ಇದು ಮತ್ತೊಂದು ವಿಶೇಷವಾದ ಕೆಲವು ನಾವು ನೋಡ್ತಾ ಬಂದದ್ರಿಂದ ನಾವು ದಕ್ಷಿಣೆ ಅಂತ ಕೊಡ್ತೇವೆ. ಅದು ಯಾವ ರೀತಿಯ ಕ್ರಮಗಳು? ದಕ್ಷಿಣೆ ಅಂತ ಕೊಡೋದು ಏತಕ್ಕೆ? ಅದು ಮೊದಲನೇದಾಗಿ ಒಂದು ಮನೆಯಿಂದ ಒಂದು ಸ್ವಾಮಿ ಮಾಲಾಧಾರಿಯಾಗಿ ಹೊರಡುವ ಸಮಯದಲ್ಲಿ ಅವರ ಬಂಧು ಬಳಗದವರು, ಅವರು ಹಿರಿಯರು ಎಲ್ಲರೂ ಸೇರಿ ಅವರಿಗೆ ಹೋಗುವಾಗ ಇರುಮುಡಿ ಕಟ್ಟಿ ಪಾದಯಾತ್ರೆ ಹೊರಡುವಾಗ ಅವರ ದಾರಿಯ ಖರ್ಚಿಗೆ ಅಂತೇಳಿ ಕೊಡುವಂಥ ಒಂದು, ಆ ಸ್ವಾಮಿಯ ದಾರಿಯ ಖರ್ಚಿಗೆ ಅಂತೇಳಿ ಕೊಡುವಂಥ ಒಂದು ದಕ್ಷಿಣೆ, ಅದು ಅವರಿಗೆ ಖರ್ಚು ಮಾಡಬಹುದು, ಇಲ್ಲ ಅಲ್ಲಿ ಕಾಣಿಕೆ ಭಂಡಾರಕ್ಕೆ ಹಾಕಬಹುದು. ಯಾಕೆ ಅಂತ ಹೇಳಿದರೆ ಅವರ ಮನೆಯಲ್ಲಿ ಒಬ್ಬರು ಮಾಲೆ ಹಾಕಿ ಹೋಗದೇ ಇರುವ ಸಂದರ್ಭದಲ್ಲಿ ಈ ಸ್ವಾಮಿಯ ಮುಖಾಂತರ ಅವರು ಆ ಕಲಿಯುಗ ವರದನಾದ ಧರ್ಮಶಾಸ್ತ್ರನನ್ನು ಕಂಡುಕೊಂಡು ಅವರು ಕೊಡುವಂತಹ ಕಾಣಿಕೆ, ಅವರು ಆ ಕೊಟ್ಟ ಕಾಣಿಕೆಯು ನೇರ ಅಯ್ಯಪ್ಪ ಸ್ವಾಮಿಗೆ ಸಂದಿದ್ದಾಗೆ ಅವರ ಮನಸ್ಸಲ್ಲಿ ಸಂಕಲ್ಪ ಇರ್ತದೆ. ಅದು ನಾವು ನಮ್ಮ ದಾರಿಯ ಖರ್ಚಿಗೂ ಮಾಡ್ಬೋದು, ಅಥವಾ ಕಾಣಿಕೆ ಭಂಡಾರಕ್ಕೂ ಹಾಕ್ಬೋದು. ಮತ್ತು ಅಪ್ಪ ಸೇವೆ ಅಂತ ಮಾಡ್ತಾರೆ. ಆ ಅಪ್ಪ ಸೇವೆಯ ಇದು ವಿಶೇಷತೆ ಏನು, ಮತ್ತು ಅದು ಯಾವುದು ಕಾರಣಕ್ಕಾಗಿ ಅದನ್ನು ಮಾಡ್ತಾರೆ ಅಪ್ಪ ಸೇವೆ ಅನ್ನೋದಂಥದ್ದು?
ಕಲಿಯುಗ ವರದನಾದ ಧರ್ಮಶಾಸ್ತ್ರನ ಚರಿತ್ರೆಯಲ್ಲೇ ಇದೆ, ಹ್ಮ್. ನನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಡಿ. ಹ್ಮ್, ಹ್ಮ್, ಇತ್ತೀಚೆಗೆ ಏನು ಅಂತ ಹೇಳಿದರೆ, ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡಿಸ್ತಾರೆ. ಪೂಜೆಗಳನ್ನು ಮಾಡಿಸಿ ಜನಗಳಿಗೆ ಮೆಚ್ಚುಗೆ ಪಡಿಸ್ತಾರೆ. ತ್ರಿಶೂಲ ಕುತ್ತುವಂಥದ್ದು, ಹ್ಮ್. ಅಪ್ಪಸೇವೆ ಮಾಡುವಂಥದ್ದು, ಹ್ಮ್. ಅಗ್ನಿಗೆ ಹಾರುವಂಥದ್ದು, ಹ್ಮ್. ಇದು ಯಾವುದು ನನ್ನ ಶಕ್ತಿಗೆ ಪ್ರದರ್ಶನ ಮಾಡಬೇಡಿ ಅನ್ನುವುದನ್ನು ಅಯ್ಯಪ್ಪ ಸ್ವಾಮಿಯ ಚರಿತ್ರೆಯಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಆದರೆ ಜನಗಳು ಏನು ಅಂತ ಹೇಳಿದರೆ ಅದನ್ನೇ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೆಷ್ಟೋ ಜನ ಅವಘಡದಲ್ಲಿ ಸಿಲುಕಿಕೊಂಡಿದ್ದಾರೆ. ಅದು ನಮಗೆ ಬೇಡದ್ದು ಒಂದು ಭಾಗ. ಆ ಭಾಗವನ್ನು ನಾವು ಅನುಕರಣೆ ಮಾಡಲೇಬಾರದು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಉದಾಹರಣೆಗೆ ಒಂದು ಅಪ್ಪ ಸೇವೆ ಅಂತ ಹೇಳಿದರೆ, ಕುದಿಯುವ ಎಣ್ಣೆಯಲ್ಲಿ ಅಪ್ಪವನ್ನು ಹಾಕಿ ಆ ಅಯ್ಯಪ್ಪನ ಪೂರ್ಣ ದರ್ಶನ ಯಾರಿಗೆ ಬರ್ತದ ಅವರು 2 ಕೈಯನ್ನು ಹಾಕಿ ಆ ಅಪ್ಪವನ್ನು ಎತ್ತುವಂಥದ್ದು. ನಾನು ಕೆಲವು ಕಡೆ ನೋಡಿದ್ದೇನೆ, ಗುರುಸ್ವಾಮಿಯವರು ತೆಂಗಿನ ಕಡ್ಡಿಯಿಂದ ಎತ್ತಿ ಕೊಡುವಂಥದ್ದು. ಅದು ತಪ್ಪು, ಮೂಲತಃ ತಪ್ಪು. ಮತ್ತು ಅಗ್ನಿ ಸೇವೆ ಮಾಡುವಾಗ, ಅಗ್ನಿ ಸ್ಪರ್ಶ ಕೊಡುವಾಗ ಯಾವ ರೀತಿಯಲ್ಲಿ ಸ್ಪರ್ಶ ಕೊಡ್ತೇವೋ ಅದರಲ್ಲಿ ನಮಗೆ ಗೊತ್ತಾಗ್ಬೋದು, ಗೋಚರ ಆಗ್ತದೆ ಆ ಅಗ್ನಿ ಸೇವೆ ಹೇಗಿರ್ತದೆ ಅಂತ. ಕೆಲವರು ಏನಿಲ್ಲ, ಮಾಮೂಲಿ ನಾವು ಅಗ್ನಿ ಸ್ಪರ್ಶ ಮಾಡ್ತೇವೆ, ಗಂಡ ಆದ ಕೂಡಲೇ ಶರಣು ಕೂಗಿಕೊಂಡು ಎಲ್ಲ ಸ್ವಾಮಿಯವರು ಶರಣು ಕೂಗಿಕೊಂಡು ಸುತ್ತ ಬರ್ತಾರೆ. ಸುತ್ತ ಬಂದು ಯಾರಿಗೆ ಮೈಯಲ್ಲಿ ಆವೇಶ ಆಗ್ತಾರೋ ಅವರಿಗೆ ಸ್ವತಃ ಧೈರ್ಯ ಇರ್ತದೆ, ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ. ಆಗ ಭಗವಂತನ ಒಂದು ಪ್ರಚೋದನೆ ಇರ್ತದೆ. ಅಂಥವ್ರು ಮಾತ್ರ ಅಗ್ನಿಗೆ ಹಾರಿ ಅಗ್ನಿ ಪೂಜೆ ಮಾಡ್ತಾರೆ. ಬಾಕಿ ಎಲ್ಲರನ್ನು ನೀವು ತೆಗೀರಿ ಅಂತ ಗುರುಸ್ವಾಮಿ ಹೇಳಿದ ಕೂಡಲೇ ತೆಗೀಲಿಕ್ಕೆ ಹೋಗಬೇಡಿ. ಅದು ಕೈಯೋ ಕಾಲ ಸುಟ್ಟು ನಿಮಗೆ ಗಾಯಗಳಾಗುವಂಥದ್ದು. ಯಾವ ಕಾರಣಕ್ಕೂ ಗುರುಸ್ವಾಮಿಗಳು ಹೇಳಿ ಬಲಾತ್ಕಾರದಲ್ಲಿ ನೀವು ಅಗ್ನಿ ಸೇವೆ ಆಗಲಿ, ಅಪ್ಪ ಸೇವೆಯಾಗಲಿ, ತ್ರಿಶೂಲ ಕುತ್ತುವಂಥದ್ದಾಗಲಿ ಮಾಡದೇ ಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಸಸ್ಯನ ಈ ನಾವು ಕೆಲವು ಪೂಜೆ ಪುನಸ್ಕಾರ ಆಗ್ತಿರುವಾಗ ಆಹ್ವಾನ ಆಗುತ್ತೆ ಮನುಷ್ಯನಿಗೆ. ಅದು ಯಾವ ರೀತಿಯಾಗಿ ಇದು ಅಂತ? ನಿಜವಾಗಿಯೂ ಒಂದು ಪೂಜೆ, ಅಯ್ಯಪ್ಪ ಸ್ವಾಮಿಯ ಇರುಮುಡಿ ಪೂಜೆ ಆಗಲಿ ಅಥವಾ ಇನ್ನು ಬೇರೆ ಅನೇಕ ಪೂಜೆಗಳೇ ಆಗಲಿ ಮಾಡುತ್ತಿರುವಾಗ ಅವರ ಮನೆಯ ಆಚಾರ ವಿಚಾರ ಅನುಷ್ಠಾನವಾಗಿ ಅವರು ಆರಾಧನೆ ಮಾಡಿಕೊಂಡು ಬಂದಂತಹ ದೇವರುಗಳು ಸರ್ವೇ ಸಾಮಾನ್ಯ ಅವರ ಶರೀರಕ್ಕೆ ಪ್ರವೇಶ ಆಗುವಂಥದ್ದು ವಾಡಿಕೆ. ಅಯ್ಯಪ್ಪ ಸ್ವಾಮಿಯೇ ಬರುವುದು ಅದು 1000ಕ್ಕೆ 1 ಏನೋ ಅಷ್ಟೇ, ಎಲ್ಲರಿಗೂ ಬರುವುದಿಲ್ಲ. ಕೆಲವರಿಗೆ ನಾಗಾರಾಧನೆ ಇರ್ತದೆ, ನಾಗನು ಮೈಗೆ ಬರ್ತದೆ. ಕೆಲವರಿಗೆ ದೈವ ಆರಾಧನೆ ಇರ್ತದೆ, ದೈವಗಳು ಕೂಡ ಬರ್ತದೆ. ಈ ರೀತಿಗಳು ಅದು ಕೆಲವು ಬೇಡದ್ದು ದೈವಗಳು ಬರುವಂಥ ಚಾನ್ಸ್ಗಳಿದೆ. ಅದು ನಾವೇನು ಮಾಡಬೇಕು ಅಂತ ಹೇಳಿದರೆ, ಅದಕ್ಕೆ ನಾನು ಹೇಳಿದ್ದು ಮೊದಲನೇದಾಗಿ, ನಾವು ಉತ್ತಮ ಗುರುಸ್ವಾಮಿಗಳನ್ನು ಗುರುತಿಸಿಕೊಂಡು ಅವರ ಮುಖೇನ ಮಾಲಾಧಾರಿ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಈ ದೇವರುಗಳ ಪ್ರವೇಶದ ಸಂದರ್ಭದಲ್ಲಿ ಅವರು ತೀರ್ಥ ಪ್ರೋಕ್ಷಣೆ ಮಾಡಿ ಅವರು ವಿಚಾರಿಸ್ತಾರೆ ಯಾರು ಏನು ಎತ್ತ ಅಂತ. ಆವಾಗ ದೈವಗಳಾದರೆ ಅದು ಬಿಡುಗಡೆ ಆಗುತ್ತದೆ, ಅಥವಾ ಇನ್ನು ಬೇರೆ ಯಾವುದೇ ದುಶ್ಚಟ ಶಕ್ತಿಗಳಾದರೆ ಅದು ಬಿಡುಗಡೆ ಆಗ್ತದೆ. ದೇವರೇ ಒಂದು ವೇಳೆ ಹೌದು ಅಂತಾದರೆ ಅಲ್ಲಿ ನಡೆದಂಥ ಕುಂದುಕೊರತೆಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡ್ತದೆ. ಈ ರೀತಿ ಮಾಡಿ ಅಂತ ಹೇಳುವಂಥ ಒಂದು ಸಂಪ್ರದಾಯವೂ ಕೂಡ ಇದೆ. ಸಸ್ಯನ ಈಗ ಪುರುಷ ಮಾಲಾಧಾರಿಯರಿಗೆ ಒಂದಿಷ್ಟು ಕ್ರಮಗಳು ಅಂತ ಇದೆ. ಮಹಿಳಾ ಮಾಲಾಧಾರಿಯರಿಗೆ ಅದು ಅವರಿಗೆ ಬೇರೆ ಕ್ರಮ ಇದೆಯಾ, ಅಥವಾ ಪುರುಷರಿಗೆ ನೀಡಿದಂಥ ಕ್ರಮಗಳೇ ಇರುವುದಾ ಅಂತ? ಶಬರಿಮಲೆ ಯಾತ್ರಾರ್ಥಿಗಳಿಗೆ ಎಲ್ಲರಿಗೂ ಒಂದೇ ರೀತಿಯ ಕಾನೂನು, ಧರ್ಮ, ಆಚರಣೆ ಇದೆಲ್ಲ ಒಂದೇ ರೀತಿಯಲ್ಲಿ ಇರ್ತದೆ. ಆದರೆ ಹೆಣ್ಣು ಮಕ್ಕಳಿಗೆ 12 ವರ್ಷದ ಮೇಲ್ಪಟ್ಟ ಹೆಣ್ಣು ಮಕ್ಕಳು ಪ್ರವೇಶಕ್ಕೆ ನಿಷಿದ್ಧ ಅಂತ. 50 ವರ್ಷದಿಂದ ಕೆಳಗೆ, 50 ವರ್ಷದಿಂದ ಮೇಲ್ಪಟ್ಟವರಿಗೂ ಶಬರಿಮಲೆಗೆ ಯಾತ್ರೆಗೆ ಹೋಗ್ಬೋದು. 12 ವರ್ಷ ಕೆಳಗಿನ ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಶಬರಿಮಲೆಗೆ ಹೋಗ್ಬೋದು. ಇದು ಅಲ್ಲಿದು ತತ್ವ ಸಿದ್ಧಾಂತ. ಯಾಕೆಂತ ಹೇಳಿದರೆ, ರಜೋ ಕಾಲದಲ್ಲಿ ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಹೋಗಬಾರದು. ಹೋದಲ್ಲಿ ಅಂದರೆ ಬ್ರಹ್ಮಚಾರಿಯಾಗಿರುವಂಥ ಕಲಿಯುಗ ವರದ ಧರ್ಮಶಾಸ್ತ್ರನ ಚರಿತ್ರೆಯಲ್ಲಿ ಉಲ್ಲೇಖನವಾಗಿದೆ, ರಜೋದರ್ಶನ ಆಗುವಂಥ ಸಮಯದಲ್ಲಿ ಹೆಣ್ಣು ಮಕ್ಕಳು ದರ್ಶನಕ್ಕೆ ಬರಬಾರದು. ಆ ಕಾರಣದಿಂದ ನಾವು ಆ ಒಂದು ಕಟ್ಟುಪಾಡುಗಳನ್ನು ಪಾಲಿಸಿಕೊಂಡು ಬಂದಿದ್ದೇವೆ. 12 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಹೋಗ್ಬೋದು, 50 ವರ್ಷದಿಂದ ಮೇಲ್ಪಟ್ಟವರಿಗೆ ಹೋಗ್ಬೋದು. ಅಯ್ಯಪ್ಪನ ಸನ್ನಿಧಾನದಲ್ಲಿ ಶರಣು ಕರೆಯುವಂಥದ್ದು ಮತ್ತು ಇಲ್ಲಿ ಶರಣು ಕರೆಯುವಂಥದ್ದು, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆಯಾ? ಶರಣು ಘೋಷಣೆಯಲ್ಲಿ ವ್ಯತ್ಯಾಸಗಳು ಯಾವುದೂ ಇಲ್ಲ. ಇಲ್ಲಿ ಕರೆಯೋ ಹಾಗೇನೆ ಅಲ್ಲಿಯೂ ಕರೆಯುವುದು.
ಆದರೆ ಅಲ್ಲಿ ಏನು ಅಂತ ಹೇಳಿದರೆ ಸ್ವಾಮಿಗಳು ಅಲ್ಲಿ ದರ್ಶನ ಪಡೆದು ಅಭಿಷೇಕವನ್ನು ಮಾಡಿಸಿ ಅವರು ತಿಡುಕದಲ್ಲಿರ್ತಾರೆ. ಹ್ಮ್. ಯಾವಾಗ ತಿರುಗಿ ಊರಿಗೆ ಒಮ್ಮೆ ಬರುವುದು ಅಂತ ಆ ತಿಡುಕದಲ್ಲಿರುವ ಕಾರಣ ಅವರು ಶರಣು ಕರೆಯುವುದೆಲ್ಲ ಮರೆತೇ ಹೋಗ್ತಾರೆ. ಹ್ಮ್. ಮರೆತೇ ಹೋಗೋದು ಬಿಟ್ಟು ಅಭಿಷೇಕ ಮಾಡೋದು ಕೂಡ ಗಡಿಬಿಡಿಯಲ್ಲಿಯೇ ಮಾಡಿ ಬರ್ತಾರೆ. ಅಂಥ ಜನಗಳು ಇದ್ದಾರೆ. ಈಗ ನಾವು ಏನು ಅಂತ ಹೇಳಿದ್ರೆ, ಈಗ ನಾನು ಉದಾಹರಣೆಗೆ ಶರಣಘೋಷ ಹೇಳ್ತೇನೆ. ಈಗ ಆ ರೀತಿ ಹೇಳಿ 48 ದಿನಗಳ ವ್ರತಾನುಷ್ಠಾನಗಳನ್ನು ಮಾಡಿ ಸ್ವಂತ ಮನೆಯಲ್ಲೇ ಇರುಮುಡಿ ಕಟ್ಟಿ 10 ಜನಗಳಿಗೆ ಅನ್ನದಾನವನ್ನು ಕೊಟ್ಟು ಶಬರಿಮಲೆ ಯಾತ್ರೆ ಮಾಡಿ ಬಂದವರಿಗೆ ಅವರ ಮನೆ ದಿನೇ ದಿನೇ ಅಭಿವೃದ್ಧಿ ಆಗುವುದೇ ಹೊರತು ಯಾವ ಕಾರಣಕ್ಕೂ ಅದು ಕೆಳಗಿನ ಮಟ್ಟಕ್ಕೆ ಬರುವುದಿಲ್ಲ. ನೋಡಿ, ಉದಾಹರಣೆಗೆ ನಾನು ಶರಣು ಕೂಗ್ತೇನೆ. ಇಲ್ಲಿಯ ಜನಗಳು ಏನು ಅಂತ ಹೇಳಿದ್ರೆ, ನಾನು ಹಲವು ಪೂಜೆಗೆ ಭಾಗವಹಿಸಿದ್ದೇನೆ. ಶರಣು ಕೂಗುವುದು ನಾವು 3ನೇ ಪಾರ್ಟಿ ಹೊರಗಿನಿಂದ ಕೇಳಿದಾಗ ಅದು ಏನ ಕಂಬಳ ಓಡಿಸುವುದು ಅಥವಾ ಇನ್ನು ಗದ್ದೆ ಉಳುವುದು ಆ ರೀತಿ ನಮಗೆ ಭಾಸವಾಗುತ್ತದೆ. ಯಾಕೆಂತ ಹೇಳಿದರೆ, ಸ್ವಾಮಿಯೇ ಅಂತ ಹೇಳಿದ ಕೂಡಲೇ ಅಲ್ಲಿ ಶರಣಯ್ಯಪ್ಪ ಅಂತ ಆ ರೀತಿ ಯಾವಾಗಲೂ ನಾವು ಶರಣು ಕೂಗಬಾರ್ದು. ನಮಗೆ ಗಡಿಬಿಡಿ ಇಲ್ಲ. ನಾವು ಅದಕ್ಕೆ ನಾನು ಹೇಳಿದ್ದು, ಉತ್ತಮ ಗುರುಸ್ವಾಮಿಯನ್ನು ನೇಮಕ ಮಾಡಿಕೊಂಡು ಅವರ ನಿರ್ದೇಶನ ಪ್ರಕಾರ ನಾವು ಮಾಲೆ ಹಾಕಬೇಕು. ಈಗ ನೋಡಿ, ನಾನು ಶರಣು ಕೂಗುತ್ತೇನೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುಧನೇ ಶರಣಮಯ್ಯಪ್ಪ, ಬಿಲ್ಲಾಳಿ ವೀರನೇ ಶರಣಮಯ್ಯಪ್ಪ, ವೀರಮಣಿಘಂಟನೇ ಶರಣಮಯ್ಯಪ್ಪ, ಭಕ್ತರ ಪ್ರಿಯನೇ ಶರಣಮಯ್ಯಪ್ಪ, ಅನಾಥ ರಕ್ಷಕನೇ ಶರಣಮಯ್ಯಪ್ಪ, ಆಪದ್ ಬಾಂಧವನೇ ಶರಣಮಯ್ಯಪ್ಪ, ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ, ಆಶ್ರಿತ ವತ್ಸಲನೇ ಶರಣಮಯ್ಯಪ್ಪ, ಅಭಯ ಪ್ರದಾಯಕನೇ ಶರಣಮಯ್ಯಪ್ಪ, ಮುಕ್ತಿ ಪ್ರದಾಯಕನೇ ಶರಣಮಯ್ಯಪ್ಪ, ಸರ್ವಾಭರಣ ಭೂಷಿತನೇ ಶರಣಮಯ್ಯಪ್ಪ, ಅಲಂಕಾರ ಪ್ರಿಯನೇ ಶರಣಮಯ್ಯಪ್ಪ, ನೆಯ್ಯಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ಕರ್ಪೂರ ಪ್ರಿಯನೇ ಶರಣಮಯ್ಯಪ್ಪ, ಸತ್ಯಮಾಯವನ್ನು 18 ಪಡಿಯೇ ಶರಣಮಯ್ಯಪ್ಪ, ಪಡಿಕೊಡೆಯನ್ನಾದನೇ ಶರಣಮಯ್ಯಪ್ಪ, ಸನ್ನಿಧಾನತ್ತಿಲಯ್ಯನೇ ಶರಣಮಯ್ಯಪ್ಪ, ಮಾಳಿಗೆಪುರ ತಮ್ಮ ದೇವಿ ಮಾಧವೇ ಶರಣಮಯ್ಯಪ್ಪ, ನಾಗರಾಜವೇ ಶರಣಮಯ್ಯಪ್ಪ, ನಾಗಕುಲ ಸರ್ಪಗಳೇ ಶರಣಮಯ್ಯಪ್ಪ, ಕಾತ್ರಿಶ್ರೀ ಕಣಂಪುಣ್ಯ ಭಗವಾನೇ ಶರಣಮಯ್ಯಪ್ಪ, വില്ലും വില്ലാളി വീരൻ വീരമണികണ്ഠൻ കാശി രാമേശ്വരം പാണ്ടി മലയാളം അടച്ചു വാണിടും ഹരിഹരസുതനാനന്ദചിത്തനയ്യനയ്യപ്പ ಸ್ವಾಮಿಯೇ ಶರಣಮಯ್ಯಪ್ಪ. ನಾನು ಕಡಿಮೆಯಲ್ಲಿ ಹೇಳಿದ್ದು ಯಾಕೆಂತ ಹೇಳಿದರೆ ಸಮಯಾವಕಾಶ ಕಡಿಮೆ ಇದ್ದ ಕಾರಣ. ಅದು ಇನ್ನೂ ಜಾಸ್ತಿ ಇದೆ. ನಾವು ಇಲ್ಲಿಂದ ಯಾವ ರೀತಿಯಲ್ಲಿ ಪೂಜೆ ಮಾಡಿ ನಾವು ಇಲ್ಲಿ ಶರಣು ಘೋಷಣೆ ಕೂಗುತ್ತೇವ, ಅದು ಸ್ಟೆಪ್ ಆಗಿ ನಾವು ಹೋಗುವ ರೂಟಲ್ಲಿ ಯಾವ ರೀತಿಯಲ್ಲಿ ಸಿಗ್ತದೆ. ಎರಿಮೇಲಿ ಸಿಗ್ತದೆ, ಅಲ್ಲಿಂದ ಎರಿಮೇಲಿಯಿಂದ ಕಾಳಗಟ್ಟಿ ಸಿಗ್ತದೆ, ಹಾಗೆ ಅಳುದಾ ನದಿ ಸಿಗುತ್ತದೆ, ಹಾಗೆ ಇದು ಸ್ವಾಮಿ ಪೂಂಗಾವನ ಸಿಗ್ತದೆ, ಪಂಪಾ ನದಿ ಸಿಗ್ತದೆ. ಇದೆಲ್ಲವನ್ನು ಸ್ಟೆಪ್ ಕರೆದು ಲಾಸ್ಟ್ ಸನ್ನಿಧಾನಕ್ಕೆ ಹೋಗುವಂಥದ್ದು ಅಂತ ನನ್ನ ಅನಿಸಿಕೆ. ಆ ರೀತಿ ಶರಣು ಕರೆದಾಗ ಅದಕ್ಕೆ ಒಂದು ಅನುಷ್ಠಾನ ಕ್ರಮ ಅಂತ ನಾವು ಹೇಳೋದು. ಈಗ ಅನುಷ್ಠಾನ ಕ್ರಮಗಳು ಯಾರು ಪಾಲಿಸುವುದೇ ಇಲ್ಲ. ಅವರಿಗೆ ಬೇಕಾಬಿಟ್ಟು ಮಾಲೆ ಹಾಕ್ತಾರೆ, ಹೋಗ್ತಾರೆ. ಶರಣು ಕರೀಲಿಕ್ಕೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಈಗ ಶಬರಿಮಲೆಗೆ ಹೋದವರಲ್ಲಿ, ಅದೆಷ್ಟೋ ವರ್ಷಗಳ ಕಾಲ ಹೋದವರಲ್ಲಿ 18 ಮೆಟ್ಟಲ ಮೇಲೆ ಒಂದು ಬೋರ್ಡ್ ಹಾಕಿದ್ದಾರೆ, ತತ್ವಮಸಿ ಅಂತ. ಈ ತತ್ವಮಸಿ ಅನ್ನುವ ಬೋರ್ಡು ಎಷ್ಟೋ ಜನ ನೋಡಿರ್ಬೋದು, ನೋಡದೇ ಇರಲಿಕ್ಕೂ ಸಾಕು. ಆ ನೋಡಿದವರಿಗೆ ಅದರ ಅರ್ಥ ಏನು ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ಆ ಒಂದು ಮೂಡಲ್ಲಿ ಇರುವುದಿಲ್ಲ, ಅದರ ಅರ್ಥ ತಿಳಿದುಕೊಳ್ಳುವಷ್ಟು ಮೂಡಲ್ಲಿ ಇರುವುದಿಲ್ಲ. ಒಂದು ವೇಳೆ ನೋಡಿದರೂ ಕೂಡ ಅರ್ಥ ಗೊತ್ತಿಲ್ಲ ಅಷ್ಟೇ. ಅದು ಏನು ಅಂತ ಹೇಳಿದರೆ,
ಎಲ್ಲ ದೇವರುಗಳಿಗೂ ಸಂಬಂಧಪಟ್ಟು ಸೀಮಿತವಾಗಿರುತ್ತದೆ ಆ ಒಂದು ಮಾತು. ನೀನು ಯಾರನ್ನು ಅರಸಿ ಬಂದಿದೆ, ನೀನು ನನ್ನನ್ನು ಹುಡುಕಿ ಇಷ್ಟು ದೂರ ಬರುವುದು ಬೇಡ, ನಾನು ನಿನ್ನಲ್ಲೇ ಇದ್ದೇನೆ ಅಂತ. ಅದರ ಉದ್ದೇಶ ಏನು ಅಂತ ಹೇಳಿದರೆ, ನಾವು ನನ್ನಾಗೆ ಇನ್ನೊಬ್ಬರನ್ನು ಕೂಡ ಆ ರೀತಿಯೇ ಕಾಣಬೇಕು. ಆ ರೀತಿ ಕಂಡಲ್ಲಿ ನಮ್ಮ ಸಮಾಜದಲ್ಲಿ ಯಾವುದೇ ಕೋಮುಗಲಭೆಗಳಾಗಲಿ, ಯಾವುದೇ ಮರ್ಡರ್ಗಳಾಗಲಿ, ಯಾವುದೇ ಗಲಾಟೆಗಳಾಗಲಿ ಯಾವುದು ಇಲ್ಲ. ನಿಶ್ಚಿಂತೆಯಿಂದ ಬಾಳಬಹುದು ಮನುಷ್ಯರು. ಅರಿತು ಬಾಳಿದರೆ ಯಾವುದಕ್ಕೂ ಯಾವ ಕೊರತೆ ಇಲ್ಲದೆ ನಮಗೆ ಈ ಭೂಲೋಕದಲ್ಲಿ ಬಾಳಬಹುದು. ಈ ಗೊತ್ತಿಲ್ಲದೆ ಶರಣು ಕರೆದಾದ ಮೇಲೆ ಅವರು ಕೊನೆಗೊಂದು ಹೇಳುವುದುಂಟು, ಅರಿತು ಅರಿಯದೆ ಮಾಡಿದ ಅಪರಾಧಗಳನ್ನು ಮನ್ನಿಸಬೇಕು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ. ಹಾಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಎಲ್ಲ ತಪ್ಪು ಮಾಡಿ ಆದ ಮೇಲೆ ಆ ಒಂದು ಶರಣಲ್ಲಿ ಏನೂ ಸಿಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಸಸ್ಯನ ಕೆಲವರಿಗೆ ಈ ತತ್ವಮಸಿ ಅಂತ ಹೇಳ್ತಾರೆ. ತತ್ವಮಸಿ ಅನ್ನೋ ಪದದ ಅರ್ಥದ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ. ಯಾಕೆ ನಾವು ಕೆಲವು ಗಾಡಿಗಳಲ್ಲಿ ಅಥವಾ ನಮ್ಮ ಸ್ವಂತ ಕಾರ್ಗಳಲ್ಲೆಲ್ಲ ಹಾಕ್ತೇವೆ ತತ್ವಮಸಿ ಅಂತ, ಅದರ ಅರ್ಥ ಗೊತ್ತಿರೋದಿಲ್ಲ. ನಿಜವಾದ ಅದರ ಅರ್ಥ ಏನು? ಅದೇ ನಾನೀಗ ಹೇಳಿದಾಗೆ ತತ್ವಮಸಿ ಅಂದರೆ ಅದರ ಅರ್ಥ ನೀನು ಯಾರನ್ನು ಅರಸಿಕೊಂಡು ಬಂದೀಯಾ ಅದು ನೀನೇ ಆಗುವೆ. ಉದಾಹರಣೆಗಾಗಿ ನಾವು ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ತೇವೆ, ವೃತಧಾರಿಯಾಗಿ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ತೇವೆ. ಯಾರನ್ನು ನಂಬಿಕೊಂಡು? ಆ ಕಲಿಯುಗ ವರದನಾದ ಧರ್ಮಶಾಸನನ್ನು ನಂಬಿಕೊಂಡು. ಆಗ ಆ ಒಂದು ತತ್ವಮಸಿ ಹೇಳೋದು ಏನಂತ ಹೇಳಿದ್ರೆ, ನೀನು ನನ್ನನ್ನು ಹುಡುಕಿಕೊಂಡು ಬರೋದು ಬೇಡ, ನಾನು ನಿನ್ನಲ್ಲೇ ಇದ್ದೇನೆ. ಆ ರೀತಿಯ ಅರ್ಥ. ಇಲ್ಲಿ ವಾಹನಗಳಲ್ಲಿ ಎಲ್ಲ ತತ್ವಮಸಿ ಅಂತೆಲ್ಲ ಹಾಕ್ತಾರೆ, ಅವರು ಮಾಡೋದು ಮಾತ್ರ ಉಲ್ಟಾ. ಆ ತತ್ವಮಸಿಯ ಆ ಒಂದು ಮಾತಿನ ಬೆಲೆ ಅವರು ಗೊತ್ತಿಲ್ಲ. ಆ ಬೆಲೆಯನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಅವರು ವರ್ತನೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಸಜ್ಜನ, ಈ ನಾವು ಅಯ್ಯಪ್ಪ ಸ್ವಾಮಿಯ ವೃತ ಆಚರಣೆಯಲ್ಲಿ ಇರುವಾಗ, ಕ್ರಮಗಳನ್ನು ಪಾಲಿಸುತ್ತಿರುವಾಗ, ಈಗ ನಾವು ಹೊರಗಡೆ ಹೋಗುವಾಗ ಈ ಕನ್ಯಾಸ್ವಾಮಿಗಳನ್ನು ನೋಡಬಾರ್ದು, ಎತ್ತಿ ನೋಡಬಾರ್ದು ಅನ್ನೋದು ಒಂದು ಪ್ರತೀತಿ ಇದೆ. ಅದು ಹೇಗೆ ಅದರ ಬಗ್ಗೆ? ಅದು ನಾನು ಹೇಳೋದು ಅಂತ ಹೇಳಿದರೆ ಶುದ್ಧ ತಪ್ಪು ಅಂತ ಹೇಳ್ತೇನೆ. ಚರಿತ್ರೆಯಲ್ಲಿ ಹಾಗೆ ಹೇಳಲಿಲ್ಲ. ನಾವು ಮಾಲಾಧಾರಿ ಆದ ಮೇಲೆ ರಜೋ ದರ್ಶನದಲ್ಲಿ ಇದ್ದ ಹೆಣ್ಗಸರಾಗಲಿ ಹೆಣ್ಣು ಮಕ್ಕಳಾಗಲಿ ನಮಗೆ ಸ್ಪರ್ಶ ಆಗಬಾರ್ದು ಅಷ್ಟೇ. ಅವರ ಮುಖ ನೋಡಬಾರ್ದು ಅಂತ ಏನು ಚರಿತ್ರೆಯಲ್ಲಿ ಉಲ್ಲೇಖನ ಮಾಡಿಲ್ಲ. ನಮ್ಮ ಮನೆಯಲ್ಲೇ ಇರುವುದಾದರೂ ಕೂಡ ನಾವು ಎಲ್ಲರೂ ಬೆಳಿಗ್ಗೆ ಎದ್ದು ಮನೆಯನ್ನು ಸ್ವಚ್ಛ ಮಾಡಿ ಶರಣು ಕೂಗಿ ಆ ಒಂದು ವಾತಾವರಣನೇ ಬೇರೆ. ಒಂದು ವೇಳೆ ಮನೆಯಲ್ಲಿ ಯಾರಾದರೂ ರಜೋ ದರ್ಶನ ಆಗಿದ್ದಲ್ಲಿ ಅವರು ಹಿಂದೆ ಎಲ್ಲಿಯಾದರೂ ಅವರು ಒಂದು ಬದಿಯಲ್ಲಿ ಇರ್ತಾರೆ. ದೇವರ ಕೋಣೆಗೂ ಅಥವಾ ನಾವಿರುವ ಅಲ್ಲಿಗೂ ಯಾವುದೇ ಸಂಪರ್ಕಗಳು ಇರುವುದಿಲ್ಲ. ಹಾಗೆ ಕಷ್ಟಪಟ್ಟು ನಾವು ಶಬರಿಮಲೆಗೆ ಹೋದಲ್ಲಿ ನಮಗೆ ಉತ್ತಮ ಫಲ ಸಿಗುತ್ತದೆ ಅಂತ ನಾನು ಹೇಳೋದು. ಇಲ್ಲಿಯ ಜನಗಳ ವಿಶೇಷ ಏನು ಅಂತ ಹೇಳಿದರೆ, ಮನೆಯವರಿಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು. ಎಲ್ಲಿಯಾದರೂ ಟೆಂಟಲ್ಲಿಯಾ ಇಲ್ಲ ಬೇರೆ ಏನಾದರೂ ಲಾಡ್ಜ್ಗಳಲ್ಲಿಯಾ ಎಲ್ಲ ಹಾಲ್ಗಳಲ್ಲಿಯಾ ಅವರು ಹೋಗಿ ಪೂಜೆಯ ದಿನ ಮನೆಗೆ ಹೋಗಿ ಅವರನ್ನು ಕರ್ಕೊಂಡು ಬರ್ತಾರೆ, ಇಲ್ಲಿ ಪೂಜೆ ಮಾಡಿ ಹೋಗ್ತಾರೆ. ಅದರಲ್ಲಿ ಯಾವ ಪ್ರಯೋಜನವಿಲ್ಲ. ನೀರಿಗೆ ಹೋಮ ಮಾಡಿದ ಹಾಗೆ ಮಾತ್ರ. ಅದೇ ಕೆಲವು ಲಾಡ್ಜ್ಗಳಲ್ಲಿ ಕ್ಯಾಂಪ್ಗಳೆಲ್ಲ ಮಾಡ್ತಾರೆ. ಅಲ್ಲಿ ಶುದ್ಧವಾಗಿರ್ತದ ಭೂಮಿ ಅಂತೇಳಿ? ಅಲ್ಲಿ ಯಾವ ಕಾರಣಕ್ಕೂ ನಾನು ನಿಷಿದ್ಧ ಅಂತಲೇ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ನಾವು ಮಾಡಿದ ತಪ್ಪುಗಳಿಂದ ಈಗ ನಾವು ಪ್ರಕೃತಿಯಲ್ಲಿ ಅನುಭವಿಸ್ತಾ ಇದ್ದೇವೆ. ಅನೇಕ ರೀತಿಯಲ್ಲಿ ಭಗವಂತ ಎಲ್ಲ ಲೋಪದೋಷಗಳನ್ನು ತೋರಿಸಿಕೊಡ್ತಾ ಇದ್ದೇವೆ. ಆದರೂ ಮನುಷ್ಯರಾದ ನಾವು ಕಲಿಯುವುದೇ ಇಲ್ಲ. ಯಾಕೆ ಅಂತ ಹೇಳಿದರೆ, ನಾವೇ ಮಾಡಿದ ತಪ್ಪಿಗೆ ನಾವೀಗ ಅನುಭವಿಸ್ತಾ ಇದ್ದೇವೆ. ಯಾವ ಕಾರಣಕ್ಕೂ ಅನುಷ್ಠಾನಗಳನ್ನು ಪಾಲಿಸಲಿಕ್ಕೆ ಯಾರಿಂದ ಸಾಧ್ಯವಿಲ್ಲವೋ ಅವರು ಅಲ್ಲಿ ಹೋಗಬೇಕು ಅಂತಲೇ ಇಲ್ಲ. ಏನು ಭಗವಂತ ಕರೀಲೇ ಇಲ್ಲ ನೀನು ಬರಲೇಬೇಕು ಅಂತ. ಹೋಗುವುದಾದರೆ ಒಂದು ವೇಳೆ ಅವರು ಅನುಷ್ಠಾನಗಳನ್ನು ಪಾಲಿಸಿ 48 ದಿನಗಳ ಕಾಲ ವೃತಾನುಷ್ಠಾನವನ್ನು ಮಾಡಿ ಎರಿಮಲೆಗೆ ಹೋಗಿ ಅಲ್ಲಿಂದ 48 ಕಿಲೋಮೀಟರ್ ನಡೆದುಕೊಂಡು ಸನ್ನಿಧಾನಕ್ಕೆ ಹೋಗುವುದು ಉತ್ತಮ. ಅದು ಮೊದಲನೇಯಾಗಿ ಹೋಗುವಂಥ ವ್ಯಕ್ತಿಗಳಾಗಲಿ ಅವರು ಆ ಕ್ರಮವನ್ನು ಪಾಲಿಸಿಕೊಂಡು ಬರಬೇಕು. ಮತ್ತು ಸಚಿನ್, ಈಗ ಮೊದಲು ಮಾಲಾಧಾರಿ ಆಗ್ತಾನೆ ಆಗುವ ವ್ಯಕ್ತಿ, ಮೊದಲು ಮಾಲಾಧಾರಿ ಆಗುವ ವ್ಯಕ್ತಿ ಆತ ಎಷ್ಟು ವರ್ಷ ಕಾಲ ಅದನ್ನು ಕಂಟಿನ್ಯೂ ಮಾಡಬೇಕು ಮಾಲೆದಾನ ಹಾಕುವುದನ್ನು? ಅದು ಅವರವರಿಗೆ ಬಿಟ್ಟಂಥ ಕೆಲಸ. ಶಬರಿಮಲೆಗೆ ಕೆಲವರು ಹೇಳ್ತಾರೆ 18 ಮೆಟ್ಟಲು, 18 ವರ್ಷ ಮಕರ ಜ್ಯೋತಿಗೆ ದರ್ಶನ ಮಾಡಿದವರಿಗೆ 18 ಸಿದ್ಧಿಗಳನ್ನು ಕರುಣಿಸುತ್ತೇನೆ ಅಂತ. ಅದು ಹೀಗೆ ಬೇಕಾಬಿಟ್ಟು ತಿಂಗಳು ಸಂಕ್ರಾಂತಿಗೆಲ್ಲ ಹೋದವರಿಗೆ ಸಿಗುವುದಿಲ್ಲ. 18 ವರ್ಷ ಮಕರ ಜ್ಯೋತಿಯ ಸಮಯದಲ್ಲಿ
ಅವರು ಸನ್ನಿಧಾನದಲ್ಲಿ 18 ಮೆಟ್ಟಿಲುಗಳನ್ನು ಹತ್ತಿ ಅಲ್ಲಿ ದರ್ಶನ ಮಾಡಿದ್ದಲ್ಲಿ ಅವರಿಗೆ 18 ಸಿದ್ಧಿಗಳನ್ನು ಕರುಣಿಸುವೆ ಅಂತ ಚರಿತ್ರೆಯಲ್ಲೇ ಉಂಟು. ಇಲ್ಲಿ ಕೆಲವರು ತಿಂಗಳು ಹೋಗಿ ನಾನು 30 ವರ್ಷ ಹೋಗಿದ್ದೇನೆ, 40 ವರ್ಷ ಹೋಗಿದ್ದೇನೆ ಅಂತ ಹೇಳ್ತಾರೆ. ಅದೇನು ಪ್ರಯೋಜನ ಇಲ್ಲ. ಇದು ವಿಷಯ ಯಾವ ರೀತಿಯಲ್ಲಿ ನಾವು ಅನುಷ್ಠಾನ ಕ್ರಮ ಪಾಲಿಸಲಿಕ್ಕೆ ಆಗ್ತದ ಆ ರೀತಿಯಲ್ಲಿ ಅನುಷ್ಠಾನಗಳನ್ನು ಪಾಲಿಸಿಕೊಂಡು ಹೋಗುವುದು ಸರ್ವಶ್ರೇಷ್ಠ ಅಂತ ಹೇಳ್ತೇನೆ. ಈಗಿನ ಜನ್ರೇಷನಿಗೆ ಅನುಷ್ಠಾನಗಳನ್ನು ಪಾಲಿಸುವ ವಿಷಯನೇ ಗೊತ್ತಿಲ್ಲ. ಇವತ್ತು ಮಾಲೆ ಹೋಗ್ತಾರೆ, ನಾಳೆ ಹೋಗ್ತಾರೆ. ಯಾನು ಶಬರಿಮಲೆಗೆ ಪೋದು ಬತ್ತೆ ಅಂತ ತುಳುವಿನಲ್ಲಿ ಒಂದು ಮಾತುಂಟು, ಅದು ಬಾರದು. ಗೋವರದ ಧರ್ಮಶಾಸ್ತ್ರ ಸ್ವಾಮಿ ಅಯ್ಯಪ್ಪನ ಮಾಲಧಾರಿಯಾಗುವ ಮೊದಲು ನಾವು ಏನೆಲ್ಲ ಆಚಾರ ವಿಚಾರ ಅನುಷ್ಠಾನಗಳನ್ನು ಪಾಲಿಸಬೇಕು ಎಂಬುದನ್ನು ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟ ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತರಾದ ನಮ್ಮ ಆತ್ಮೀಯರಾದ ಶ್ರೀ ಸಸ್ಯನವರಿಗೆ ಅನಂತ ಧನ್ಯವಾದಗಳು ಸಮರ್ಪಿಸುತ್ತೇನೆ. ಧನ್ಯವಾದಗಳು.